Watch India's largest kids library only on Jio Hotstar. Download the app now. ನಾನು ತುಂಬಾ ಖುಷಿಯಾಗಿದ್ದೀನಿ ಯಾಕಂದ್ರೆ ಮೋಟು ಪತ್ಲು ನನ್ನ ರಸ್ತೆಯಲ್ಲಿ ಮತ್ತೆ ಯಾವತ್ತೂ ಬರೋದಿಲ್ಲ. ಏನ್ ಬಾಂಡ್ ನಾವ್ ಇವನ್ ಬಿಟ್ಟೆಲ್ಲ ಬೇಲೆ ಕಲೆ ಓದ್ತಾ ಇದೀವ. ಅಲ್ಲಿ ನೋಡಿ, ಅವ್ರು ತುಂಬಾ ದೊಡ್ಡ ಸೈಂಟಿಸ್ಟ್ ಇದ್ದಾರೆ. ಅವ್ರು ನನಗೆ ಒಂದು ಒಳ್ಳೆ ಸೊಲ್ಯೂಷನ್ ಮಾಡ್ಕೊಡ್ತಾ ಇದ್ದಾರೆ. ಈಗ ಮೋಟು ಎಲ್ಲಾ ವಿಷಯಕ್ಕೂ ಹೆದರಿಕೆ ಪಡ್ತಾನೆ. ಇಲ್ಲಿ ನಾನು ನೋಡ್ಬಿಟ್ಟು ಹೆದರ್ತಾನೆ. ವೆಲ್ಕಮ್ ಸರ್. ಇಲ್ಲಿ ನೋಡಿ, ಇದು ಎಂತ ಗನ್ ಅಂದ್ರೆ ಇದರಿಂದ ಒಂದು ಸೊಲ್ಯೂಷನ್ ಬಂದು ಮೋಟಿನೊಳಗಡೆ ಸಿಕ್ಕಾಕೊಳ್ಳುತ್ತೆ. ಗೊತ್ತಾಯ್ತಾ? ಮತ್ತೆ ಈ ಸೊಲ್ಯೂಷನ್ ಹೇಗಿದೆ ಅಂದ್ರೆ ಇದು ಯಾರ ದೇಹದಲ್ಲಾದ್ರೂ ಹೋದ್ರೆ ಅವರು ಹೆದ್ರ ಪುಕ್ರ ಆಗ್ತಾರೆ. ಅವರು ಸಿಂಹದಿಂದ ಇಲಿ ಆಗೋಗ್ತಾರೆ. ಮತ್ತೆ ಎಲ್ಲದಕ್ಕೂ ಹೆದರಿಕೆ ಪಡ್ತಾರೆ. ಈ ಸೊಲ್ಯೂಷನ್ ನಾನು ಮೋಟಿನ ದೇಹದಲ್ಲಿ ಹಾಕ್ತೀನಿ. ಅರೆ ಪತ್ಲು, ಬೇಗ ಬಾರೋ. ಖಾಲಿ ಹೋಟೆಲ್ ತಲೆ ಓಡ್ತಾ ಇಲ್ಲ ಕಣೋ. ಎಲ್ಲಿವರೆಗೂ 100-200 ಸಮೋಸ ನನ್ನ ಹೊಟ್ಟೆ ಒಳಗೆ ಹೋಗಲ್ವೋ ಅಲ್ಲಿವರೆಗೂ ನನ್ನ ಕೈಲಿ ತಡೆಯಕ್ಕಾಗೋದಿಲ್ಲ ಕಣೋ. ಅಯ್ಯೋ ಬರ್ತಾ ಇದ್ದೀನಿರೋ, ನಾನು ಹಕ್ಕಿನ ಹಾಕೊಂಬರಕ್ಕೆ ಒಂದ್ ನಿಮಿಷ ಇರೋದ್ ಕಲಿ. ತಿನ್ನೋ ಅರ್ಜೆಂಟ್ ಅಲ್ಲಿ ನೀನ್ ಇವತ್ ಬೆಳಗ್ಗೆ ಹಲ್ಲು ಉಜ್ಜಿದ್ಯಾ ಇಲ್ವಾ ಹೇಳು, ಎಲ್ಲಿ ತೋರ್ಸ. ನನಗ್ ಗೊತ್ತು ಬಿಡು, ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಹಲ್ಲು ಉಜ್ಜಿದ್ರೆ ಹಲ್ಲು ಬಹಳ ಗಟ್ಟಿಯಾಗಿರುತ್ತೆ, ಹುಳ್ಕಲ್ಲೇ ಆಗೋದಿಲ್ಲ. ಮಟ್ಟ ಏನಾಯ್ತಾ? ಯಾಕಂಗ್ ಕಿರ್ಚ್ಕೊಂಡ್ಬಿಟ್ಟೆ? ಏನಾಯ್ತು ಹೇಳು. ಗಾಳಿ ಬಹಳ ಜೋರಾಗಿದೆ, ಎಲ್ಲ ಹಾರಾಗ್ಬಿಡ್ತೀವ ಏನೋ. ನನಗ್ ಮನೆಗೆ ಹೋಗ್ಬಿಡ್ತೀನಿ ಕಣೋ. ಮಂಟು ಏನಾಯ್ತಾ ನಿಂಗೆ? ಅದೇನಾಯ್ತಂತ ಹೇಳು, ನಿಂತ್ಕೊಳ್ಳೋ. ಏನಾಯ್ತಾ? ಅರೆ ಯಾರದು ಬೆಂಕಿ ತರ ಬಂದು ಬಿರುಗಾಳಿ ತರ ಹೋಗ್ಬಿಟ್ನಲ್ಲ? ಯಾರು ಅಂತ ನನಗೂ ಗೊತ್ತಿಲ್ಲ ಅಣ್ಣ, ನನಗೂ ಗುದ್ಕೊಂಡು ನೋಡೋಗ್ಬಿಟ್ಟ. ನೀವ್ ಹೋಗಿ, ನಾನು ಅವ್ನ್ ಫಾಲೋ ಮಾಡ್ತಾ ಇದ್ದೀನಿ. ಅವ್ನ್ ಇವತ್ತು ಖಂಡಿತ ಬಿಡೋದಿಲ್ಲ ನಾನು. ಓಯ್, ಸಿಕ್ಕಿದ್ರೆ ನನ್ ಕಡೆಯಿಂದನೂ 4 ಏಟ್ ಹೊಡಿ, ಬಿಡ್ಬೇಡ. ಸರಿ ನಿಲ್ಲ ಮಟು, ಈ ಸಾರಿ ನಿನ್ನ ಬಾಕ್ಸರನಿಂದ ಬಚಾವ್ ಮಾಡಿದ್ದೀನಿ. ಇನ್ನೊಂದ್ಸರಿ ಹಿಂಗೆಲ್ಲ ಅವನ ಹತ್ರ ತಮಾಷೆ ಮಾಡಕ್ ಹೋಗ್ಬೇಡ ಕಣ ನೀನು. ಬೇಡ ಓಡ ಪತ್ಲು. ಅಲ್ಲೋಡಲ್ಲಿ ಎದುರುಗಡೆ ಕೋಳಿ ಬರ್ತಾ ಇದೆ, ಅದು ನಮ್ಮನ್ನ ತಿನ್ನಾಕ್ ಬಿಡುತ್ತೆ ಕಣೋ. ಅಯ್ಯೋ, ಅದು ಕೋಳಿ ಕಣ, ಅದೇನ್ ಹುಲಿನ ನಮ್ಮನ್ ತಿಂದಾಕ್ ಬಿಡೋದಿಕ್ಕೆ. ಹೆಲ್ಪ್ ಪತ್ಲು, ಹೆಲ್ಪ್, ನೀನು ಬರ್ಬಿಡ ಬೇಗ. ಅರೆ ಏನೋ ಮಾಡ್ತಿದ್ಯಾ ಮೋಟು ನೀನು? ನಡಿಯೋ ಇಲ್ಲಿಂದ. ಬಾಕ್ಸರಣ್ಣನಿಂದ ಒದೆ ತಿನ್ನಕ್ ಆಸೆ ಏನೋ, ಅವ್ನು ಈ ಕಡೆನೆ ಬರ್ತಾ ಇದ್ದಾನೆ ಗೊತ್ತಾ. ಅರೆ ಪತ್ಲು, ಏನಾದ್ರು ಮಾಡೋ, ಆ ಕೋಳಿ ನನ್ ತಿನ್ನಾಕ್ ಬಿಡುತ್ತೆ ಕಣೋ. ಅಯ್ಯೋ, ಯಾರಾದ್ರೂ ನನ್ನ ಕಾಪಾಡಿ ಚಿಟ್ಟೆಯಿಂದ, ಇಲ್ಲ ನಾನು ತಿಂದಾಕ್ ಬಿಡುತ್ತಿದ್ದು, ಬಿಡಲ್ಲ ನನ್ನದು. ಅಯ್ಯೋ, ಇವತ್ತು ಈ ಮೋಟು ಏನಾಗಿದೆಯೋ ಏನೋ.
ಜೀವನದಲ್ಲಿ ಒಂದು ವಸ್ತು ತುಂಬಾ ಇಂಪಾರ್ಟೆಂಟ್, ಅದು ಎಂಟರ್ಟೈನ್ಮೆಂಟ್. ಏನಂದ್ರೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಮತ್ತೆ ಜಾನ್ ಎಂಟರ್ಟೈನ್ಮೆಂಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಇಷ್ಟೆಲ್ಲ ನಡೀತಿರೋದಕ್ಕೆ ಕಾರಣ ಈ ಜಾನ್ ಅಲ್ದೆ ಬೇರೆ ಯಾರು ಅಲ್ಲ. ನಾನು ಇವನ್ನ ಖಂಡಿತ ಬಿಡೋದಿಲ್ಲ. ಏಯ್ ಈ ಸರಿ ಅವನಿಗೆ ನಾನ್ ಹೊಡಿತೀನಿ, ಅರ್ಥ ಆಯ್ತಾ? ಈ ಸರಿ ನನಗೆ ಆ ಸೇವೆ ಮಾಡೋ ಭಾಗ್ಯ ಕೊಡು. ಹಾ ತಗೋ. ಹಾ ಅರೆ ಮೊಟ್ಟೆ ಬಾಗಿಲು ತೆಗಿಯೋ. ಎಷ್ಟೊತ್ತು ಬಾಗಿಲು ಬಡಿಯೋದ್ ನಾನು? ಅರೆ ಪತ್ಲು ಬೇಗ ಒಳಗಡೆ ಬಂದ್ಬಿಡು, ಚಿಟ್ಟೆ ಒಳಗಡೆ ಬಂದ್ಬಿಡುತ್ತೆ ಇಲ್ಲ ಅಂದ್ರೆ. ಅಯ್ಯೋ. ಆ? ನನ್ಗೇನು ಮಾಡಬೇಡ, ನನ್ಗೇನು ಮಾಡಬೇಡ, ನಾನು ತಿನ್ಬೇಡ ಬೇಡ. ಅಲ್ಲಯ್ಯ, ಯಾವ್ದೋ ವಸ್ತುವಿಂದ ಅವ್ನಿಗೆ ಹಿಂಗಾಗ್ಬಿಟ್ಟಿದೆ. ಏನು ಅಂದ್ರೆ ಯಾವ ಚಿಕ್ಕ ವಸ್ತು ನೋಡಿದ್ರೆ ಅವನಿಗೆ ದೊಡ್ಡ ವಸ್ತು ತರ ಕಾಣುತ್ತೆ, ಹೆದರಿಕೆ ಆಗುತ್ತೆ. ನನಗೆ ಜಾನ್ ಮೇಲೆ ಡೌಟ್ ಇರೋದು ಕರೆಕ್ಟ್ ಕಣಯ್ಯ. ಅವನೇ ಮೋಟಿಗೆ ಔಷಧಿ ಕುಡಿಸಿರ್ಬೇಕು ಅನ್ಸುತ್ತೆ. ಡೋಂಟ್ ವರಿ, ನಾನು ಈಗಲೇ ಇವನ್ನ ಸರಿ ಮಾಡ್ಬಿಡ್ತೀನಿ. ಅದಕ್ಕೆ ಔಷಧಿ ನನ್ನ ಹತ್ರ ಇದೆ ಕಣಯ್ಯ. ಮೊಟ್ಟೆ. ಅರೆ ಪತ್ಲು, ನಾವು ಡಾಕ್ಟರ್ ಹತ್ರ ಯಾವಾಗ ಬಂದ್ವಿ, ಏನ್ ಮಾಡ್ತಿದೀವಿ ಇಲ್ಲಿ? ಏನು ಗೊತ್ತೇನಾ? ಮೊಟ್ಟು, ಇದೆಲ್ಲ ಮಾಡ್ತಿರೋದು ಕುಡ್ಲ ಜಾನ್ ಕಣೋ. ಅವನ್ಗೀಗ ನಾವು ಬುದ್ಧಿ ಕಲಿಸ್ಲೇಬೇಕು. ಅರೆ ಪತ್ಲು, ನನ್ನ ಜೀವದ ಗಿಳಿಯ ಇಲ್ಲೋಡಯ್ಯ, ಹೊಗೆ ಹಾಕಿಸ್ಕೊಂಡಿರೋ ಪೇಷಂಟ್ಗಳ ಮೇಲೆ ಆಣೆ. ಮೋಟು ಔಷಧಿ ನನ್ನ ಹತ್ರ ಇಲ್ಲ ಕಡೆಯ, ಖಂಡಿತವಾಗ್ಲೂ ಇಲ್ಲ. ಈ ಕಾಯಿಲೆ ಎಲ್ಲಿವರೆಗೂ ಹಳೆದಾಗ್ತಾ ಆಗ್ತಾ ಹೋಗುತ್ತೋ ಆಗ ಅವನಿಗೆ ಮನುಷ್ಯರು ನೋಡಿದ್ರು ಹೆದರಿಕೆ ಆಗುತ್ತೆ ಕಡೆಯ. ಯಾವ ಮನುಷ್ಯನ್ ನೋಡಿದ್ರು ತುಂಬಾ ಹೆದರ್ಕೊಂಡ್ಬಿಡ್ತಾನೆ ಕಡೆಯ. ಸಾರಿ ಪತ್ಲು, ಐ ಆಮ್ ವೆರಿ ಸಾರಿ. ಅವನ ಕಾಯಿಲೆಗೆ ಔಷಧಿನೇ ಇಲ್ಲ ಕಡೆಯ, ಇಡೀ ವರ್ಲ್ಡ್ ಇಲ್ಲ. ಸರ್ಕೊಂಡ ನನ್ನ ರಸ್ತೆಯ ತುಂಬಾ ದೊಡ್ಡ ಸಮಸ್ಯೆನೇ ಸೈಡಿಗೆ ಹೋಯ್ತು. ನಡೀರಿ ಪೂರ್ತಿ ಫುರ್ಫುರಿ ನಗರದಲ್ಲಿ ದೊಡ್ಡ ದೊಡ್ಡ ಪ್ಲಾನರ್ಗಳು ಹಾಕಿ ನಾನು ಬೋಟನ್ನ ಹೆದರ್ಸ್ತೀನಿ. ಇಡೀ ಪೂರ್ತಿ ನಗರ ನೋಡ್ಬೇಕು ಅವನು ಹೆದರ್ಕೊಳ್ಳೋದನ್ನ. ಮಾಸ್ ಪೂರ್ತಿ ಫುರ್ಫುರಿ ನಗರದಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕಿದೀವಿ ನಾವು. ಮತ್ತೆ ಲೈವ್ ಟೆಲಿಕಾಸ್ಟಿನ ತಯಾರಿ ಕೂಡ ಆಗೋಗಿದೆ. ಅರೆ ಅದು ಓಕೆ, ಆದ್ರೆ ಮೋಟನ ಪತ್ತೆನೇ ಇಲ್ಲ ಗುರು. ಇಲ್ಲ ಬಿಟ್ಬಿಡಿ, ನನಗೆ ಹೋಗ ಬಿಟ್ಬಿಡಿ ಡಾಕ್ಟರ್. ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ಶೂಟ್ ಮಾಡು ಮತ್ತೆ ಲೈವ್ ಟೆಲಿಕಾಸ್ಟ್ ಆನ್ ಮಾಡು. ಪೂರ್ತಿ ಫುರ್ಫುರಿ ನಗರ ನೋಡ್ಬೇಕಾದನ್ನ, ಮೋಟು ನನಗೆ ಎಷ್ಟು ಹೆದರ್ಕೊಳ್ತಾನೆ ಅನ್ನೋದನ್ನ, ಮತ್ತೆ ಪೂರ್ತಿ ಫುರ್ಫುರಿ ನಗರ ನಾನು ನೋಡಿ ಹೆದರ್ಕೋಬೇಕು. ಜಾನ್ ಆಗ್ತಾನೆ ಡಾನ್. ಜಾನ್ ಆಗ್ತಾನೆ ಡಾನ್. ಕಾಪಾಡಿ, ಯಾರಾದ್ರೂ ಜಾನಿಂದ ನನ್ನ ಕಾಪಾಡಿ, ಬಚಾವ್ ಮಾಡಿ. ಬಹಳ ಡೇಂಜರ್ ಇವನು. ಮೇಲೆ ಓಹೋ, ಇವನ್ ಹಲ್ ನೋಡಿ. ಅರೆ ಹೊಡಿತಾನೋ ಇದೆಯಾ, ಮತ್ತೆ ನೀನೇ ಕಿರ್ಚಾಡ್ತಾ ಇದೀಯಾ? ಇದು ಚೀಟಿಂಗ್. ನಿನ್ಗೆ ಹೊಡಿಬೇಕು ಅಂತ ಇದ್ರೆ ಹೆದರ್ಕೋಬೇಡ, ಹೆದರ್ಕೊಳ್ಳೋದೇ ಆದ್ರೆ ಹೊಡಿಯಕ್ ಹೋಗ್ಬೇಡ. ಓಹೋ, ಈ ಜಾನ್ ಕೈಗಳನ್ನ ನೋಡಿ ಎಷ್ಟು ದೊಡ್ಡದು. ದೂರ ಇರು ನನ್ನಿಂದ, ದೂರ ಇರು. ಹೆಲ್ಪ್, ಕಾಪಾಡಿ. ಅರೆ ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ?
ಅರ್ಥ ಆಯ್ತು ನನಗೆಲ್ಲಾನು ಅರ್ಥ ಆಗೋಯ್ತು. ಆ ಡಾಕ್ಟರ್ ಜಟ್ಕ ನಿನ್ನ ಎಲ್ಲ ಸರಿ ಮಾಡಿದಾನೆ. ನೀನ್ ನನಗೆ ಹೊಡೆದು ನನ್ನ ಸರಿ ಮಾಡ್ತಾ ಇದ್ದೀಯಾ? ಈಗ ನನ್ನ ಕ್ಷಮಿಸ್ಬಿಡು. ಅಯ್ಯಮ್ಮ, ಸಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜಾಲು ಇಂಪಾಸಿಬಲ್. ಈಗ ಜೈಲಿಗೆ ನಡಿ ಜಾನ್, ಜೈಲ್ಗೆ. Watch India's largest kids library only on Geo Hotstar. Download the app now.